ಕೇಂದ್ರದಲ್ಲಿ ಬಲಿಷ್ಠವಾದ ವಿರೋಧ ಪಕ್ಷ ಇಲ್ಲ, ರಾಜ್ಯದಲ್ಲಿ ಬಲಿಷ್ಠವಾದ ವಿರೋಧ ಪಕ್ಷ ಇಲ್ಲ. ಮಾತು ಒಪ್ತೀರಾ ಸರ್ ಇದನ್ನು? ಕೇಂದ್ರದಲ್ಲಿ ನಮ್ಮ ಪಕ್ಷ ವಿರೋಧ ಪಕ್ಷವಾಗಿ ಒಳ್ಳೆ ಕೆಲಸ ಮಾಡ್ತಾನೆ ಇದೆ, ಅದನ್ನು ನಾನು ಒಪ್ಪೋದಿಲ್ಲ. ಯಾಕೆಂತಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಹೇಳಿದಾಗೆ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷವಾಗಿ ಅಲ್ಲಿ ಬರೀ BJP ಪಕ್ಷನ ಮಾತ್ರ ಎದುರಿಸ್ತಿಲ್ಲ, ಆಡಳಿತ ಪಕ್ಷನ ಮಾತ್ರ ಎದುರಿಸ್ತಿಲ್ಲ, ಅದ್ರ ಜೊತೆಗೆ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು BJP ಪಕ್ಷ ತನ್ನ ನಿಯಂತ್ರಣದಲ್ಲಿ ಹಿಡಿತದಲ್ಲಿ ಇಟ್ಕೊಂಡಿರೋದ್ರಿಂದ ಅವುಗಳನ್ನು ಕೂಡ ಎದುರಿಸಬೇಕಾಗಿದೆ. ಮತ್ತು ಮೀಡಿಯಾದಲ್ಲೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಸಂಪೂರ್ಣವಾಗಿ ಮಾಧ್ಯಮಗಳಲ್ಲಿ ಪತ್ರಕರ್ತರು ಒಳ್ಳೆ ಪತ್ರಕರ್ತರಿದ್ದರೂ ಕೂಡ ಮಾಲೀಕರುಗಳೆಲ್ಲ ಸರ್ಕಾರ ಹೇಳ್ದಂಗೆ ಕೇಳೋಂಗೆ ಆಗೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ಅವ್ರಿಗೆ ಹೆದರಿಸಿ ಬೆದರಿಸಿ ಏನೇನೋ ತಂತ್ರಗಾರಿಕೆ ಮಾಡಿ ಮಾಧ್ಯಮದವರು ಕೂಡ ಅವ್ರ ಪರವಾಗಿ ಇರೋಂಗೆ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ನರೇಟಿವ್ ಕೂಡ ಆಡಳಿತ ಪಕ್ಷ ಏನು ಹೇಳ್ತಾ ಅದೇ ನೆರೇಟಿವ್ ಬಿಲ್ಡ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಅನಾನುಕೂಲ ಪರಿಸ್ಥಿತಿಲೂ ಕೂಡ, ಪ್ರತಿಕೂಲ ಪರಿಸ್ಥಿತಿಲೂ ಕೂಡ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತಾ ಇದೆ. ಮತ್ತು ಕಳೆದ 2024 ಚುನಾವಣೆಯಲ್ಲೂ ಕೂಡ ಎಲ್ಲರೂ ಕೂಡ 400ಕ್ಕಿಂತ ಹೆಚ್ಚು ಬರುತ್ತೆ ಅಂತ BJP ಪಕ್ಷಕ್ಕೆ, ಆದರೂ ಕೂಡ ಅವರನ್ನು 243 ಸ್ಥಾನಕ್ಕೆ ನಾವು ಅದನ್ನು ಕಟ್ಟಿ ಹಾಕಿದ್ದೀವಿ. ಸೊ ಇಷ್ಟೆಲ್ಲ ಪ್ರತಿಕೂಲ ಪರಿಸ್ಥಿತಿಲೂ ಕೂಡ ನಾವಿಷ್ಟು ಹೋರಾಟ ಮಾಡಿ ಅವ್ರನ್ನ ಅಷ್ಟಕ್ಕೆ ಹಿಡಿದಿಟ್ಟಿದ್ದೀವಿ ಅಂತಂದರೆ ಅದು ಒಂದು ದೊಡ್ಡ ಸಾಧನೆ. ಸೊ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಅಲ್ಲಿ ವಿರೋಧ ಪಕ್ಷ ಒಳ್ಳೆ ಕೆಲಸನೇ ಮಾಡ್ತಾ ಇದೆ. ರಾಜ್ಯದಲ್ಲಿ ನಾನೇನು ಹೇಳಬೇಕಾಗಿಲ್ಲ, ಅದನ್ನು ಜನ ಮತ್ತು ಮೀಡಿಯಾದವರೇ ಹೇಳ್ತಾರೆ. ಸರ್, ಕಾಂಗ್ರೆಸ್ಗೆ ಪ್ರಚಾರ ತೆಗೆದುಕೊಳ್ಳೋಕೆ ಬರೋದಿಲ್ಲ ಅಂತ BJP 10 ರೂಪಾಯಿ ಕೆಲಸ ಮಾಡಿದ್ರೆ 1000 ರೂಪಾಯಿದಷ್ಟು ಪ್ರಚಾರ ತೆಗೆದುಕೊಳ್ಳುತ್ತೆ. ನಿಮಗೆ ಯಾಕೆ ಪ್ರಚಾರ ತೆಗೆದುಕೊಳ್ಳೋಕೆ ಆಗೋದಿಲ್ಲ? 50,000 ಕೋಟಿ ಪ್ರತಿ ವರ್ಷ ಖರ್ಚು ಮಾಡ್ತೀರಿ ಗ್ಯಾರಂಟಿಗೋಸ್ಕರ, ಆದರೆ ಅದು ಎಲ್ಲಿ ಪ್ರಚಾರವೇ ಇಲ್ವಲ್ಲ, ಯಾಕೆ ಅಂತ? ಹೌದು, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅದೊಂದು ನ್ಯೂನತೆ ಇದೆ. ಅದು ಇವಾಗಿಂದನಲ್ಲ, 2002ರಿಂದನೂ ಕೂಡ, ಆಗ್ಲಿಂದನೂ ಕೂಡ ನಾವು ಸರಿಯಾಗಿ ಪ್ರಚಾರ ಮಾಡಲ್ಲ. ಮೋದಿಯವರ ನಿಜ ಬಣ್ಣನ ಬಯಲು ಮಾಡೋದಕ್ಕೆ ನಾವು ವಿಫಲರಾದ್ವಿ. ಹಾಗಾಗಿ ನಾವು 2014ರಲ್ಲಿ ಸೋಲಿಸಬೇಕಾಯಿತು. ಅದಕ್ಕಿಂತ ಮುಂಚೆ UPA 1 ಮತ್ತು 2ರಲ್ಲೂ ಕೂಡ ನಾವು ಭಾಳಷ್ಟು ಒಳ್ಳೆ ಕೆಲಸ ಮಾಡಿದರೂ ಜನಕ್ಕೆ ತಲುಪಿಸೋದ್ರೊಳಗೆ ವಿಫಲರಾಗಿದ್ವಿ. ಈಗಲೂ ಕೂಡ ನಾವು ಇನ್ನೂ ಕೂಡ ಮೀಡಿಯಾ ಸಾವಿ ಆಗಿಲ್ಲ. ಇನ್ನೂ ಹೆಚ್ಚು ಮೀಡಿಯಾದವ್ರನ್ನ ಬಳಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನಮ್ಗೆ ಇನ್ನೂ ಸರಿಯಾಗಿ ಕಲ್ತ್ಕೊಳ್ಳೋಕ್ಕಾಗಿಲ್ಲ. ಬಟ್ ಅದು ಯಾಕೆ ಅಂತಂತಂದರೆ ನಾವು ಯಾವಾಗಲೂ ಜನರ ಪರವಾಗಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ಕೊಂಡು ಮಾಡ್ತಿರ್ತೀವಿ ಹೊರತು ಸಿಸ್ಟಮ್ನ ಹೇಗೆ ಮ್ಯಾನಿಪುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಸೊ ಹಾಗಾಗಿ ಆ ನ್ಯೂನತೆ ನಮ್ಮಲ್ಲಿದೆ ಅಂತ ನಮಗೆ ಅನಿಸುತ್ತೆ. ಬಟ್ ಇದನ್ನು ಕೂಡ ನಾವು ಸರಿ ಮಾಡ್ಕೋಬೇಕು ಮುಂಬರೋ ದಿನಗಳಲ್ಲಿ. ಸರ್, ಒಂದು ವೇಳೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ರಾಮನ ಹುಂಡಿ ಲೂಟಿಯಾಗಿತ್ತು ಅಂದರೆ ಏನೆಲ್ಲ ನಿಮ್ಮ ಅಪಪ್ರಚಾರವನ್ನು ಎದುರಿಸಬೇಕಾಗಿತ್ತು, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಲು ಕಾಂಗ್ರೆಸ್ ಮುಂದಾಗ್ತಾ ಇಲ್ಲ ಅಂತ ಹೇಳಿದ್ರೆ? ಅಲ್ಲ, ಈಗಾಗಲೇ ಹೇಳಿದಾಗೆ ಮೀಡಿಯಾ ನಮ್ಮ ಪರವಾಗಿ ಇಲ್ಲದೆ ಇರೋವಂಥದ್ದು, ಎಸ್ಪೆಷಲಿ ನ್ಯಾಷನಲ್ ಲೆವೆಲ್, ರಾಷ್ಟ್ರ ಮಟ್ಟದಲ್ಲಿ ನಮಗೆ ದೊಡ್ಡ ಅನಾನುಕೂಲ ಅದು. ಸೊ ಹಾಗಾಗಿ ನಾವು ಎಷ್ಟೇ ಹೇಳಿದ್ರು ಕೂಡ ಕೊನೆಗೆ ಒಬ್ಬ ಹಳ್ಳಿಲಿರುವಂಥ ಒಂದು ಕುಟುಂಬಕ್ಕೆ, ಒಂದು ಮನೆಗೆ ಅದು ತಲುಪಬೇಕು ಅಂತಂದರೆ ಮೀಡಿಯಾದ ಮೂಲಕನೇ ತಲುಪಬೇಕು. ಅದರೊಳಗೂ ಮುಖ್ಯವಾಗಿ TV ಮೀಡಿಯಾದ ಮೂಲಕನೇ ತಲುಪಬೇಕು. ಈಗೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಬಂದಿದೆ. ಬಟ್ ಆದರೆ ಸೋಷಿಯಲ್ ಮೀಡಿಯಾ ಯಂಗರ್ ಜನ್ರೇಷನ್ಗೆ ತಲುಪಿರುತ್ತೆ ಹೊರತು ಹಳೆ ಜನ್ರೇಷನ್ಗೆ ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಮೀಡಿಯಾದಲ್ಲಿ ನಾವು ಎಷ್ಟೇ ಹೇಳಿದ್ರು ಕೂಡ ಕಂಟಿನ್ಯೂಸ್ ಆಗಿ BJP ಪರವಾಗಿ ಅವರು ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ, BJP ಪರವಾಗಿ ನರೇಟಿವ್ ಬಿಲ್ಡ್ ಮಾಡೋದ್ರಿಂದ ನಮಗೆ ಜನರಿಗೆ ಎಫೆಕ್ಟಿವ್ ಆಗಿ BJP ಮಾಡ್ತಿರೋ ತಪ್ಪುಗಳನ್ನು ತಿಳಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಬಟ್ ಹೀಗಾದರೂ ಅದಕ್ಕೊಂದು ದಾರಿ ಹುಡ್ಕೊಳ್ಬೇಕಾಗಿದೆ. ಜನರಲ್ ಬಾಡಿ ಮೀಟಿಂಗ್ ಆದಾಗ ಪಕ್ಕದಲ್ಲಿ ಕೂತೀವಿ ಅಂತ ಹೇಳಿರೋದು ಜಾರಕಿಹೊಳಿ ಅವರಲ್ವಾ? BK ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅವಾಗ್ಲಾ? ಓಕೆ. ಬಟ್ ಮೊನ್ನೆ ಜನರಲ್ ಬಾಡಿ ಮೀಟಿಂಗ್ ಆದಾಗ ಪಕ್ಕದಲ್ಲಿ ಕೂತಿದ್ದೀವಿ ಅಂತ ಹೇಳಿದ್ದಾರೆ ಜಾರಕಿಹೊಳಿ. ಅಂಥದ್ದೊಂದು ಚರ್ಚೆ, ಇಂಥದ್ದೊಂದು ವಿಷಯ ಕಾರಣ ಏನು ಅಂತ, ಅದು ಹುಟ್ಟಾಕಕ್ಕೆ ಕಾರಣವೇನು ಅಂತ? ಬಹುಶಃ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ರೂಮರ್ಸ್ ಬಂದಿತ್ತು. ತಂದೆಯವರು ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಸ್ಬೇಕಾದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದಕ್ಕೆ ಇದು ಮಾಡಿದರು ಅಂಥೇಳಿ, ಬೆಂಬಲ ಕೊಟ್ಟಿದ್ರು ಅಂಥೇಳಿ. ಬಟ್ ನನಗೆ ಗೊತ್ತಿರೋಂಗೆ ಆ ರೀತಿ ಯಾರೂ ಹೇಳಿರಲಿಲ್ಲ. ಎಲ್ಲ ನಾಯಕರುಗಳು ಕೂಡ ಹೈಕಮಾಂಡ್ ಅವರಿಗೆ ಸಿದ್ದರಾಮಯ್ಯವರ ಮುಂದೆ ಇರಲಿ ಅನ್ನೋ ಒಂದು ಫೀಡ್ಬ್ಯಾಕೇ ಕೊಟ್ಟಿದ್ದರು. ಸೊ ಹಾಗಾಗಿ ಜಾರಕಿಹೊಳಿ ಅವರು ಕೂಡ ಅದೇ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅನ್ನೋದು ನನ್ನ ಮಾಹಿತಿ.